ಎಸ್, ನಾವು ಏನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಟೂ ಮಿಸಿಬಲ್ ಲಿಕ್ವಿಡ್ಸ್ನ ಯಾವ ರೀತಿ ಡಿಸ್ಟಿಲೇಷನ್ ಪ್ರೋಸೆಸ್ಸಿಂದ ನಾವು ಸೆಪ್ರೇಟ್ ಮಾಡ್ತೀವಿ ಅಂತ. ಎಕ್ಸಾಂಪಲ್ ಈಸ್ ಅಸಿಟೋನ್ ಆ್ಯಂಡ್ ವಾಟರ್. ಅಸಿಟೋನ್ನ ಮತ್ತು ಇವೆರಡು ಇಮ್ಮಿಸಿಬಲ್ ಲಿಕ್ವಿಡ್ಸ್. ಓಕೆ, ಸೊ ಅಸಿಟೋನ್ನ ಆ್ಯಂಡ್ ವಾಟರ್ನ ಯಾವ ರೀತಿ ನಾವು ಡಿಸ್ಟಿಲೇಷನ್, ಓಕೆ, ಈ ಡಿಸ್ಟಿಲೇಷನ್ ಪ್ರೋಸೆಸ್ಸಿಂದ ನಾವು ಸಪ್ರೇಟ್ ಮಾಡ್ತೀವಿ ಅಂತ ನೋಡ್ತಿದ್ದೀವಿ. ಓಕೆನಾ? ಸೊ ಫಸ್ಟ್ ಇದರಲ್ಲಿ ಈ ಅಸಿಟೋನ್ ಅನ್ನೋದು ಮತ್ತೆ ವಾಟರ್ ಅನ್ನೋದು ಇರುತ್ತೆ ಅಲ್ವಾ ಇಲ್ಲಿ. ಸೊ ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ಅಲ್ಲಿ, ಸೊ ಈ ಫ್ಲಾಸ್ಕ್ ಅಲ್ಲಿ ಅಸಿಟೋನ್ ಅನ್ನೋದು ವೇಪರ್ಸ್ ಆಗುತ್ತೆ. ಓಕೆ, ವೇಪರ್ಸ್ ಆಗಿ ಅದು ಥ್ರೂ ಈ ವಾಟರ್ ಕಂಡೆನ್ಸರ್ ಇರುತ್ತೆ ಅಲ್ವಾ ಇದರಲ್ಲಿ. ಸೊ ಈ ಕಂಡೆನ್ಸರ್ ಒಳಗಡೆ ಬಂದು ಕಂಡೆನ್ಸ್ ಆಗಿ, ಓಕೆ, ನಮಗೆ ಈ ವಾಟರ್ ಔಟ್ಲೆಟ್ ಇಂದ ಕಲೆಕ್ಟ್ ಮಾಡ್ಕೊಳ್ತೀವಿ ನಾವು. ಓಕೆನಾ? ಮತ್ತೆ ಇಲ್ಲಿ ವಾಟರ್ ರಿಮೈನ್ ಆಗಿ ಹಾಗೆ ಇದ್ಬಿಡುತ್ತೆ. ಓಕೆನಾ? ಅಸಿಟೋನ್ ಮಾತ್ರ ವೇಪರೈಸ್ ಆಗಿ ಅದು ಕಂಡೆನ್ಸ್ ಆಗಿ ಮತ್ತೆ ನಾವು ಔಟ್ಲೆಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ. ಆ್ಯಂಡ್ ಈ ವಾಟರ್ ಅನ್ನೋದು ಇಲ್ಲೇ ಸ್ಟಾಪ್ ಆಗ್ಬಿಡುತ್ತೆ, ಅಲ್ಲೇ ಇರುತ್ತೆ. ಓಕೆನಾ? ಸೊ ನಾವು ಈ ಡಿಸ್ಟಿಲೇಷನ್ ನೋಡಿದ್ವಿ ಅಲ್ವಾ. ಸೊ ಈ ಡಿಸ್ಟಿಲೇಷನ್ನು ಈ ಪ್ರೋಸೆಸ್ ಅಲ್ಲಿ, ಓಕೆ, ಟು ಸೆಪರೇಟ್ ಅ ಮಿಕ್ಸ್ಚರ್ ಆಫ್ ಟೂ ಮಿಸಿಬಲ್ ಲಿಕ್ವಿಡ್ಸ್ ಅಲ್ವಾ ನಾವು ಮಾಡ್ತಿರೋದಿಲ್ಲಿ. ಸೊ ಇದಕ್ಕೆ ಈ ಸೆಪರೇಷನ್ಗೆ ಈ ಮಿಸಿಬಲ್ ಲಿಕ್ವಿಡ್ಸ್ನ, ಓಕೆ, ಇದು ಒಂದೇ ಪ್ರೋಸೆಸ್ ಅಲ್ಲಿ ನಾವು ಈ ಒಂದೇ ಪ್ರೋಸೆಸ್ನ ಯೂಸ್ ಮಾಡಿಕೊಂಡು ನಾವು ಸೆಪರೇಟ್ ಮಾಡೋಣ. ಓಕೆ, ಅಕಸ್ಮಾತ್ ಇದ್ರದ್ದು ಏನಾದರೂ ಡಿಫ್ರೆನ್ಸಸ್ ಇದ್ರೆ ಟೆಂಪರೇಚರ್ ಅಲ್ಲಿ, ಓಕೆ, ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ, ಓಕೆ, ಬಾಯ್ಲಿಂಗ್ ಪಾಯಿಂಟ್ ಲೆಸ್ ದ್ಯಾನ್ 25 ಕೆಲ್ವಿನ್ಸ್ ಇದ್ರೆ ನಾವು ಈ ಪ್ರೋಸೆಸ್ನ ಯೂಸ್ ಮಾಡಲ್ಲ. ಓಕೆನಾ? ಈ ಡಿಸ್ಟಿಲೇಷನ್ ಅನ್ನೋದನ್ನ ಯೂಸ್ ಮಾಡಲ್ಲ. ಇನ್ಸ್ಟೆಂಟ್ ಇದಕ್ಕೆ ಬದಲು ಯಾವುದು ಯೂಸ್ ಮಾಡ್ತೀವಿ ಅಂದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಓಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್. ಫ್ರಾಕ್ಷನಲ್ ಡಿಸ್ಟಿಲೇಷನ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಏನು, ಈ ಮಿಸಿಬಲ್ ಲಿಕ್ವಿಡ್ಸ್ ಅನ್ನೋದನ್ನ ಓನ್ಲಿ ಈ ಪ್ರೋಸೆಸ್ ಇಂದ ಮಾತ್ರನೇ ಯೂಸ್ ಮಾಡಲ್ಲ. ಓಕೆನಾ? ಅಕಸ್ಮಾತ್ ಏನಾದರೂ ಇದರಲ್ಲಿ ಚೇಂಜಸ್ ಏನಾದರೂ ಇದೆ ಅಂದ್ರೆ, ಡಿಫ್ರೆನ್ಸಸ್ ಏನಾದರೂ ಇದೆ ಈ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಅಂದ್ರೆ ಲೆಸ್ ದ್ಯಾನ್ 25 ಕೆಲ್ವಿನ್ಸ್, ಓಕೆ, ಲೆಸ್ ದ್ಯಾನ್ 25 ಕೆಲ್ವಿನ್ಸ್ ಇದ್ರೆ ಅಲ್ಲಿ ನಾವು ಇನ್ಸ್ಟೆಡ್ ಆಫ್ ದಿಸ್ ಡಿಸ್ಟಿಲೇಷನ್, ಓಕೆ, ಈ ಡಿಸ್ಟಿಲೇಷನ್ ಪ್ರೋಸೆಸ್ ಬದಲು ಫ್ರಾಕ್ಷನಲ್ ಡಿಸ್ಟಿಲೇಷನ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಆಪರೇಟರ್ಸ್ ಅನ್ನೋದು ಸೇಮ್ ಇದೇ ರೀತಿನೇ ಇರುತ್ತೆ. ಓಕೆ, ಎಕ್ಸ್ಟ್ರಾ ಏನಿರುತ್ತೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಫ್ರಾಕ್ಷನೇಟಿಂಗ್ ಕಾಲಮ್ ಅನ್ನೋದು ಇಲ್ಲಿ ಫಿಟ್ ಮಾಡಿರ್ತಾರೆ. ಓಕೆ, ಎಲ್ಲಿ ಅಂದ್ರೆ ಇಲ್ಲಿ. ಓಕೆ, ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ಹತ್ರ ನಾವು ಒಂದು ಫ್ರಾಕ್ಷನೇಟಿಂಗ್ ಕಾಲಮ್ ಅನ್ನೋದು ನಾವು ಇಲ್ಲಿ ಫಿಕ್ಸ್ ಮಾಡ್ತೀವಿ. ಓಕೆ, ಕಾಲಮ್ ಅನ್ನೋದು. ಓಕೆ, ಸೊ ಬಿಟ್ವೀನ್ ಎಲ್ಲಿ ಅಂದ್ರೆ ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ಮತ್ತೆ ಈ ಕಂಡೆನ್ಸರ್ ಮತ್ತೆ ಇದಕ್ಕೆ ಸೆಂಟರ್ ಮೀನ್ಸ್ ದಿಸ್ ಒನ್, ರೈಟ್. ಸೊ ಇಲ್ಲಿ ನಾವು ಆ ಫ್ರಾಕ್ಷನೇಟಿಂಗ್ ಕಾಲಮ್ ಅನ್ನೋದನ್ನ ನಾವು ಫಿಕ್ಸ್ ಮಾಡಿರ್ತೀವಿ. ಓಕೆನಾ? ಯಾವ ರೀತಿ ಇರುತ್ತೆ ಈ ಫ್ರಾಕ್ಷನೇಟಿಂಗ್ ಕಾಲಮ್ ಅಂತ ಹೇಳಿದ್ರೆ, ವೇಟ್, ನಾನು ಇದೇ ಡಯಾಗ್ರಾಮ್ ನಿಮಗೆ ಬೇರೆ ರೀತಿ ತೋರಿಸ್ತೀನಿ. ಸೊ ಇಲ್ಲಿ ಎಕ್ಸ್ಟ್ರಾ ಮಾತ್ರ ಏನಿರುತ್ತೆ, ಫ್ರಾಕ್ಷನೇಟಿಂಗ್ ಕಾಲಮ್ ಅನ್ನೋದು ಮಾತ್ರ ಇಲ್ಲಿ ಎಕ್ಸ್ಟ್ರಾ. ಓಕೆನಾ? ಸೊ ಎಲ್ಲಾನು ಸೇಮ್ ಟು ಸೇಮ್, ಒಂದೇ ಒಂದು ಹತ್ರ ಮಾತ್ರ ಚೇಂಜ್ ಮಾಡ್ತೀವಿ. ಓಕೆ, ಇಲ್ಲಿ ಒಂದು ನಾವು ಆಕ್ಚುಲಿ ಇಲ್ಲಿ ಬೀಕರ್ ಯೂಸ್ ಮಾಡ್ಬೋದಿತ್ತು, ಬಟ್ ಟೆಕ್ಸ್ಟ್ ಬುಕ್ ಪ್ರಕಾರ ಇಲ್ಲಿ ಒಂದು ಕೋನಿಕಲ್ ಫ್ಲಾಸ್ಕ್ ಇದೆ. ಓಕೆ, ಕೋನಿಕಲ್ ಫ್ಲಾಸ್ಕ್. ಸೊ ಇದರಲ್ಲಿ ಒಂದು ಪ್ಯೂರ್ ಅಸಿಟೋನ್ ಅಲ್ಲ, ಓಕೆ, ನಾಟ್ ಅಸಿಟೋನ್, ಪ್ಯೂರ್ ಲಿಕ್ವಿಡ್ ಕಾಂಪೌಂಡ್ ಅನ್ನೋದು ಇದರಲ್ಲಿದೆ. ಓಕೆನಾ? ಇದು ಇನ್ಲೆಟ್. ಓಕೆ, ಕೋಲ್ಡ್ ವಾಟರ್ ಇನ್ಲೆಟ್, ಇದು ಇನ್ ಅಂತ ಹೇಳೋಣ. ಸೊ ದಿಸ್ ಇಸ್ ವಾಟರ್ ಕಂಡೆನ್ಸರ್. ಓಕೆ, ಆ್ಯಂಡ್ ವಾಟರ್ ಔಟ್ಲೆಟ್ ಇದು, ದಿಸ್ ಒನ್ ಆರ್ ಕ್ಲಾಂಪ್ಸ್. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಏನು ಅಂತ ಹೇಳಿದ್ರೆ,
ಎಲಾಬ್ರೇಟ್ ಆಗಿ ನಾನು ಬರೀತಿಲ್ಲ ಡಯಾಗ್ರಾಮ್ಸ್, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಮಾತ್ರನೇ. ಓಕೆ, ನೀವು ಟೆಕ್ಸ್ಟ್ ಬುಕ್ನ ಪ್ರಿಫರ್ ಮಾಡಿ. ಓಕೆ, ಇಲ್ಲಾಂದರೆ ಎಲ್ಲಾದರೂ ನಿಮಗೆ ಆನ್ಲೈನಲ್ಲಿ ಎಲ್ಲಾದರೂ ನೋಡಿ ನೀವು ಇದನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ಇದು ಕ್ಲ್ಯಾಂಪ್. ಓಕೆನಾ, ಈ ರೀತಿ ಇರುತ್ತೆ. ಓಕೆ, ಇದು ಥರ್ಮೋಮೀಟರ್, ದಿಸ್ ಒನ್ ಇಸ್ ಥರ್ಮೋಮೀಟರ್. ಓಕೆ, ಇದು ಡಿಸ್ಟಿಲೇಷನ್ ಫ್ಲಾಸ್ಕ್. ಓಕೆ, ಅಂಡ್ ಇದು ಇದಲ್ವಾ, ಇದೆ ಫ್ರಾಕ್ಷನೇಟಿಂಗ್ ಕಾಲಮ್ ಅಂತ ಹೇಳ್ತೀವಿ ಇದನ್ನ ನಾವು. Fractionating column, and ಇದು ಮಿಕ್ಸ್ಚರ್ ಇದರಲ್ಲಿ ಇರೋದು. ಓಕೆ, ದಿಸ್ ಒನ್ ಇಸ್ ಮಿಕ್ಸ್ಚರ್. ಓಕೆನಾ, ಅಂಡ್ ಇದೆಲ್ಲ ಸೇಮ್ ಟು ಸೇಮ್. ಓಕೆನಾ, ಈ ರೀತಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅನ್ನೋದು ಇರುತ್ತೆ. ಓಕೆನಾ, ಈ ಡಯಾಗ್ರಾಮ್ ತರ. ಏನು ಫ್ರಾಕ್ಷನಲ್ ಡಿಸ್ಟಿಲೇಷನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಟೂ ಮಿಸಿಬಲ್ ಲಿಕ್ವಿಡ್ಸ್ ನ ಸೆಪರೇಟ್ ಮಾಡಕ್ಕೇನೆ ಈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಲೆಸ್ ದ್ಯಾನ್ 25 ಕೆಲ್ವಿನ್ಸ್ ಇರಬೇಕು. ಡಿಫರೆನ್ಸಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಲೆಸ್ ದ್ಯಾನ್ 25 ಕೆಲ್ವಿನ್ಸ್ ಇರಬೇಕು. ಸೊ ಆಗ ನಾವು ಈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಈಗ ಯಾವ ರೀತಿ ನಾವು ಡಿಫ್ರೆಂಟ್ ಗ್ಯಾಸಸ್ ನ ಫ್ರಮ್ ಏರ್ ಇಂದ ನಾವು ಒಬ್ಟೈನ್ ಮಾಡ್ತೀವಿ, ಯಾವ ರೀತಿ ಪಡ್ಕೊಳ್ತೀವಿ ಅಂತ ನೋಡೋಣ. ಓಕೆ, ಏನು ಡಿಫರೆಂಟ್ ಗ್ಯಾಸಸ್ ನ, ಓಕೆ, ಏರ್ ಇಂದ. ದಿಸ್ ಇಸ್ ದ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಇದೆ ಡಯಾಗ್ರಾಮ್. ಓಕೆನಾ, ಇದು ನಿಮಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್, ದಿಸ್ ಒನ್. ಈ ರೀತಿ ಪ್ರೋಸೆಸ್ ಇರುತ್ತೆ. ಡಿಸ್ಟಿಲೇಷನ್ಗೆ ಮತ್ತೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ಗೆ ಡಿಫ್ರೆನ್ಸಸ್ ಇಸ್ ಈ ಒಂದೇ ಒಂದು ಫ್ರಾಕ್ಷನೇಟಿಂಗ್ ಕಾಲಮ್ ಒಂದೇ ಡಿಫ್ರೆಂಟ್. ಓಕೆನಾ, ಇನ್ನೆಲ್ಲ ಸೇಮ್. ಈಗ ನಾವು ಯಾವ ರೀತಿ ಡಿಫ್ರೆಂಟ್ ಗ್ಯಾಸಸ್ ನ ಯಾವ ರೀತಿ ನಾವು ಒಬ್ಟೈನ್ ಮಾಡ್ಬೋದು ಫ್ರಮ್ ಏರ್ ಇಂದ ಅಂತ ನೋಡೋಣ. ಓಕೆ, next, how can we obtain different gases? From here, ಇದಕ್ಕೆ ಫ್ಲೋ ಚಾರ್ಟ್ ಸಹ ಇದೆ. ಓಕೆ, ಏನು ಈ ಹೇರ್ ಅನ್ನೋದು ಏನು ಅಂದ್ರೆ ಹೋಮೋಜಿನಿಯಸ್ ಮಿಕ್ಸ್ಚರ್, ರೈಟ್? ಹೇರ್ ಅನ್ನೋದು ಹೋಮೋಜಿನಿಯಸ್ ಮಿಕ್ಸ್ಚರ್. ಇದನ್ನ ನಾವು ಸೆಪರೇಟ್ ಮಾಡ್ಬೋದು. ಈ ಹೇರ್ ಅನ್ನೋದನ್ನ ಅವುಗಳ ಕಾಂಪೋನೆಂಟ್ಸ್ ಆಗಿ ನಾವು ಇವುಗಳನ್ನ ಸೆಪರೇಟ್ ಮಾಡ್ಬೋದು ಫ್ರಮ್ ಏನಿಂದ ಅಂದ್ರೆ ಬೈ ಫ್ರಾಕ್ಷನಲ್ ಡಿಸ್ಟಿಲೇಷನ್. ನಾನು ನಿಮಗೆ ಆಲ್ರೆಡಿ ಹಿಂದೆ ಡಯಾಗ್ರಾಮ್ ಬರ್ತಿದ್ದೆ ಅಲ್ವಾ, ಫ್ರಾಕ್ಷನಲ್ ಡಿಸ್ಟಿಲೇಷನ್. ಸೊ ಆ ಪ್ರೋಸೆಸ್ ನ ಯೂಸ್ ಮಾಡಿಕೊಂಡು ಈ ಏರ್ ಅನ್ನೋದನ್ನ ಸೆಪರೇಟ್ ಮಾಡ್ಬೋದು ಇಂಟು ದ ಕಾಂಪೋನೆಂಟ್ಸ್ ಆಗಿ. ಓಕೆನಾ, ಅಂಡ್ ಈ ಫ್ಲೋ ಯಾವ ರೀತಿ ಏನ ಅವುಗಳ ಕಾಂಪೋನೆಂಟ್ಸ್ ಆಗಿ ನಾವು ಮಾಡ್ಬೋದು ಅನ್ನೋದಕ್ಕೆ ಫ್ಲೋ ಚಾರ್ಟ್ ಇದೆ. ಓಕೆ, ಫ್ಲೋ ಚಾರ್ಟ್ ಫಸ್ಟ್ ಎ. ಓಕೆ, ಸೊ ಈ ಏರ್ ಅನ್ನೋದು ಕಂಪ್ರೆಸ್ ಆಗುತ್ತೆ. ಓಕೆ, ಕಂಪ್ರೆಸ್ and cool by ಇದನ್ನ ಕಂಪ್ರೆಸ್ ಮಾಡುತ್ತೆ. ಓಕೆ, ಏರ್ ಅನ್ನೋದು ಕಂಪ್ರೆಸ್ ಆಗುತ್ತೆ ಅಂಡ್ ಕೂಲ್ ಆಗುತ್ತೆ. ಯಾವ ರೀತಿ ಅಂದ್ರೆ ಬೈ ಒನ್ ಪ್ರೆಷರ್,
ಬೈ ಇನ್ಕ್ರೀಸಿಂಗ್ ಎ ಪ್ರೆಷರ್ ಅಂತ ಹೇಳ್ಬೋದು. ಓಕೆ, ಬೈ ಇನ್ಕ್ರೀಸ್ ಮಾಡಿಕೊಂಡು ಪ್ರೆಷರ್ನ ನಾವು ಇದನ್ನ ಕೂಲ್ ಮಾಡ್ಬೋದು. ಓಕೆ, ಇನ್ಕ್ರೀಸಿಂಗ್ ಪ್ರೆಷರ್ ಆ್ಯಂಡ್ ಡಿಕ್ರೀಸಿಂಗ್ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಬೇಕು ನೆಕ್ಸ್ಟ್. ಓಕೆ, ನೆಕ್ಸ್ಟ್ ನಾವು ಟೆಂಪ್ರೇಚರ್ನ ಬೈ ಡಿಕ್ರೀಸಿಂಗ್ ದ ಟೆಂಪ್ರೇಚರ್. ಓಕೆ, ಏನ ನಾವು ಫಸ್ಟ್ ಕಂಪ್ರೆಸ್ ಮಾಡ್ತೀವಿ ಆ್ಯಂಡ್ ಏನು ಪ್ರೆಷರ್ನ ಇನ್ಕ್ರೀಸ್ ಮಾಡಿಕೊಂಡು ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿಕೊಂಡು ನಾವು ಇದನ್ನ ಕೂಲ್ ಮಾಡಬೇಕು. ಓಕೆನಾ, ಕೂಲ್ ಆಗುತ್ತೆ, ದೆನ್ ಅದು ಲಿಕ್ವಿಡ್ ಏರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಲಿಕ್ವಿಡ್ ಏರ್. ಓಕೆ, ಲಿಕ್ವಿಡ್ ಏರ್ ಆಗಿದ್ದು ಕನ್ವರ್ಟ್ ಆಗುತ್ತೆ. ಮತ್ತೆ ಈ ಲಿಕ್ವಿಡ್ ಏರ್ ಅನ್ನೋದನ್ನ ಇನ್ನು ವಾರ್ಮ್ ಮಾಡಬೇಕು ಸ್ಲೋ ಆಗಿ. ಓಕೆ, ದಿಸ್ ಒನ್ ಅಲೋ ಟು ವಾರ್ಮ್ ಅಪ್. ಸ್ಲೋ ಆಗಿ ನಾವು ಇದನ್ನ ವಾರ್ಮ್ ಮಾಡಬೇಕು. ಓಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್. ನಾವು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮಾಡಿದ್ವಿ ಇಲ್ವಾ, ಕಾಲಮ್ ಇದೆ ರೈಟ್, ಅದರಲ್ಲಿ ಆ ಫ್ರಾಕ್ಷನೇಟಿಂಗ್ ಕಾಲಮ್ ಅಲ್ಲಿ ನಾವು ಇದನ್ನ ಸ್ಲೋ ಆಗಿ ವಾರ್ಮ್ ಮಾಡ್ಬೇಕಂದ್ರೆ ಬಿಸಿ ಮಾಡ್ತಿದ್ದೀವಿ ಅಂತ. ಓಕೆನಾ, ಸ್ಲೋಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್. ಓಕೆ, ಈ ರೀತಿ ನಾವು ವಾರ್ಮ್ ಮಾಡಿದ್ಮೇಲೆ ಗ್ಯಾಸಸ್ ಎಲ್ಲ ಸಪ್ರೇಟ್ ಆಗುತ್ತೆ ಇಂಟು ಅವುಗಳ ಡಿಫ್ರೆಂಟ್ ಹೈಟ್ಸ್ ಅಲ್ಲಿ. ಓಕೆನಾ, ಈ ಗ್ಯಾಸಸ್ ಎಲ್ಲ ಏನಾಗುತ್ತೆ, ಈ ಲಿಕ್ವಿಡ್ ಏರ್ ಅಲ್ಲಿ ಇರೋ ಗ್ಯಾಸಸ್ ಎಲ್ಲ ಸೆಪರೇಟ್ ಆಗುತ್ತೆ ಅವುಗಳ ಹೈಟ್ಗೆ ತಕ್ಕಂತೆ. ಓಕೆ, ಅಲ್ಲಿ gases get separated at different height. ಈ ಡಿಫ್ರೆಂಟ್ ಹೈಟ್ಸ್ಗೆ ಈ ಗ್ಯಾಸಸ್ ಅನ್ನೋದು ಸಪ್ರೇಟ್ ಆಗುತ್ತೆ. ಮತ್ತೆ ನಮಗೆ ಯಾವ ರೀತಿ ಇವು ಕಾಂಪೋನೆಂಟ್ಸ್ ಆಗಿ ನಮಗೆ ಫಾರ್ಮ್ ಆಗುತ್ತೆ ಅಂದರೆ, ಓಕೆ, ಆಕ್ಸಿಜನ್ ಆಗಿ, ಆಕ್ಸಿಜನ್ and argon, ನೈಟ್ರೋಜನ್. ಓಕೆ, ಈ ರೀತಿ ನಮಗೆ ಕಾಂಪೋನೆಂಟ್ಸ್ ಫಾರ್ಮ್ ಆಗುತ್ತೆ. ಓಕೆ, ನೈಟ್ರೋಜನ್ ಇವುಗಳ ಬಾಯ್ಲಿಂಗ್ ಪಾಯಿಂಟ್ ಏನು ಅಂತ ನೋಡೋಣ. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಅಟ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆ್ಯಂಡ್ ಪರ್ಸೆಂಟೇಜ್ ಆಫ್ ಏರ್ ಬೈ ವಾಲ್ಯೂಮ್. ಓಕೆನಾ, ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಕ್ಸಿಜನ್ ಎಷ್ಟು ಬರುತ್ತೆ ಅಂದರೆ ನಮಗೆ -183 ಬರುತ್ತೆ. ಆ್ಯಂಡ್ ಪರ್ಸೆಂಟೇಜ್ ಆಫ್ ಏರ್ ಬೈ ವಾಲ್ಯೂಮ್ ಆಕ್ಸಿಜನ್ಗೆ ಎಷ್ಟು ಅಂದರೆ ಇಟ್ ಈಸ್ 20.9. ಓಕೆ, ಆ್ಯಂಡ್ ಆರ್ಗನ್ಗೆ ಬಾಯ್ಲಿಂಗ್ ಪಾಯಿಂಟ್ -186 ಆ್ಯಂಡ್ ಈ ಪರ್ಸೆಂಟೇಜ್ ಆಫ್ ಏರ್ ಬಂದ್ಬಿಟ್ಟು ನಮಗೆ 0.9 ಇಲ್ಲಿ. ಓಕೆ, and boiling point of nitrogen is -196. Okay, means 196. Okay, and 196 volume is 2 here to percentage 2 by volume ಅಂತ ಹೇಳಿದ್ರೆ 78.1. ಓಕೆ, ಈ ರೀತಿ ನಮಗೆ ಈ ಹೇರ್ ಅನ್ನೋದು ಅವುಗಳ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಗಿ ನಮಗೆ ಸಿಗುತ್ತೆ. ಓಕೆನಾ, ಏನು ಈ ಡಿಫ್ರೆಂಟ್ ಗ್ಯಾಸಸ್ ನಮಗೆ ಯಾವ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಏರ್ ಅನ್ನೋದು ಕಂಪ್ರೆಸ್ ಆಗುತ್ತೆ ಆ್ಯಂಡ್ ನಾವು ಪ್ರೆಷರ್ನ ಮತ್ತು ಟೆಂಪ್ರೇಚರ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡಿ ನಾವು ರೆಸ್ಪೆಕ್ಟಿವ್ ಆಗಿ ಓಕೆ ಈ ಲಿಕ್ವಿಡ್ ಏರ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ತೀವಿ, ಇದನ್ನೇ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮಲ್ಲಿ. ಓಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮಲ್ಲಿ ನಾವು ಅದನ್ನು ಸ್ವಲ್ಪ ವಾರ್ಮ್ ಮಾಡ್ತೀವಿ. ನೆಕ್ಸ್ಟ್ ನಮಗೆ ಗ್ಯಾಸಸ್ ಅನ್ನೋದು ಸೆಪ್ರೇಟ್ ಆಗುತ್ತೆ ಅವುಗಳ ಡಿಫ್ರೆಂಟ್ ಹೈಟ್ಗೆ, ಮೀನ್ಸ್ ಅವುಗಳ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಆಗಿ. ಓಕೆನಾ, ಯಾವ್ಯಾವ ಕಾಂಪೋನೆಂಟ್ಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್, ಆರ್ಗನ್ ಆ್ಯಂಡ್ ನೈಟ್ರೋಜನ್. ಓಕೆನಾ, ಏರಲ್ಲಿ ಈ ಕಾಂಪೋನೆಂಟ್ಸ್ ಅನ್ನೋದು ಪ್ರೆಸೆಂಟ್ ಆಗುತ್ತೆ. ಓಕೆನಾ, ಅವುಗಳಿಗೆ ಒಬ್ಟೈನ್ ಆಗುತ್ತೆ. ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಆಕ್ಸಿಜನ್ಗೆ -183 ಆ್ಯಂಡ್ ಆರ್ಗನ್ಗೆ -186 ಆ್ಯಂಡ್ ನೈಟ್ರೋಜನ್ಗೆ -196. 186, this is 196. And percentage of air ಬಂದು 20.9 in oxygen and 0.9 in argon, 78.1 in nitrogen. Okay na? And
ಈಗ ನಾವು ಈ ಆಕ್ಸಿಜನ್ ಅನ್ನೋದು ಗ್ಯಾಸ್ ಅಲ್ವಾ ಫ್ರಮ್ ಹೇರ್. ಸೊ ವಿ ಹ್ಯಾವ್ ಟು ಸೆಪ್ರೇಟ್ ದಿಸ್. ಓಕೆ, ನಾವು ಇದನ್ನ ಸೆಪ್ರೇಟ್ ಮಾಡೋಣ ಔಟ್ ಆಲ್ ದ ಅದರ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಹೇರ್. ಓಕೆನಾ, ನಾವು ಈ ಆಕ್ಸಿಜನ್ ಅನ್ನೋದನ್ನ ಗ್ಯಾಸ್ ಅಲ್ವಾ ಫ್ರಮ್ ಹೇರ್ ಅದು. ಸೊ ಫ್ರಮ್ ಇದನ್ನ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಬೇರೆ ಗ್ಯಾಸಸ್ನೆಲ್ಲ ಏನು ಹೇರ್ ಇಂದ ಸಪ್ರೇಟ್ ಮಾಡಬೇಕು ಅಲ್ವಾ. ಸೊ ಏರ್ ಅನ್ನೋದು ಫಸ್ಟ್ ನಾವು ಕಂಪ್ರೆಸ್ ಮಾಡ್ತೀವಿ ಆಕ್ಸಿಜನ್ ಅಂತ ನಮಗೆ ಬೇಕು ಅಂತ ಹೇಳಿದ್ರೆ. ಓಕೆ, ಫಸ್ಟ್ ಏರ್ನ ನಾವು ಕಂಪ್ರೆಸ್ ಮಾಡ್ತೀವಿ ಆ್ಯಂಡ್ ಅದನ್ನು ನಾವು ಇನ್ಕ್ರೀಸಿಂಗ್ ಪ್ರೆಷರ್ ಮಾಡಿಕೊಂಡು ಡಿಕ್ರೀಸಿಂಗ್ ಟೆಂಪ್ರೇಚರ್ನ ಮಾಡಿಕೊಂಡು ನಾವು ಈ ಏನು ಟು ಗೆಟ್ ಲಿಕ್ವಿಡ್ ಹೇರ್. ಓಕೆನಾ, ಲಿಕ್ವಿಡ್ ಹೇರ್ ನಮಗೆ ಸಿಗೋದಕ್ಕೆ ನಾವು ಈ ಪ್ರೋಸೆಸ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಾವು ಇದನ್ನು ಏನು ಸ್ಲೋ ಆಗಿ ವಾರ್ಮ್ ಮಾಡ್ತೀವಿ ಇನ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಗ್ಯಾಸಸ್ ಅನ್ನೋದು ಸಪ್ರೇಟ್ ಆಗುತ್ತೆ ಅಟ್ ಡಿಫ್ರೆಂಟ್ ಹೈಟ್ಸ್ಗೆ. ಓಕೆ, ಏನ್ರ ಮೇಲೆ ಡಿಪೆಂಡ್ ಅಪಾನ್ ಅಂತ ಹೇಳಿದ್ರೆ ಈ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿ ನಮಗೆ ಈ ಗ್ಯಾಸಸ್ ಅನ್ನೋದು ಸಪ್ರೇಟ್ ಆಗುತ್ತೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ನಾವು ಯಾವ ರೀತಿ ಹೇರ್ ಅನ್ನೋದು ಏನು ಈ ಒಂದು ಪ್ರೋಸೆಸ್ ಇದೆ ನಮಗೆ. ಒಂದು ಈ ನಮಗೆ ಟೌನ್ಸ್ಗೆ ಮತ್ತು ವಿಲೇಜಸ್ಗೆ ಎಲ್ಲ ವಾಟರ್ ಯಾವ ರೀತಿ ಹೋಗ್ತಾ ಇರುತ್ತೆ ಅನ್ನೋದೆಲ್ಲ ನಮಗೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆನಾ, ಆ್ಯಂಡ್ ಯಾವ ರೀತಿ ನಮಗೆ ಇಲ್ಲಿ ಪ್ಯೂರ್ ಕಾಪರ್ ಸಲ್ಫೇಟ್ ಅನ್ನೋದನ್ನ ಒಬ್ಟೈನ್ ಆಗ್ತೀವಿ ಅನ್ನೋದು ಸಹ ಮುಂದೆಗೆ ನೋಡೋಣ. ಓಕೆನಾ, ಆ್ಯಂಡ್ ದಿಸ್ ಇಸ್ ದ ಇದು. ಓಕೆನಾ, ಇದೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್ನ ಮತ್ತು ಎಕ್ಸ್ಪ್ಯಾನ್ಷನ್ ಜೆಟ್ನ ಎಲ್ಲ ಯೂಸ್ ಮಾಡಿಕೊಂಡು ಆ ಡಯಾಗ್ರಾಮ್ ಇದೆ. ಓಕೆ, ಆ ಡಯಾಗ್ರಾಮ್ ನಿಮಗೆ ಬರೀ ತೋರಿಸ್ತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ಡಯಾಗ್ರಾಮ್ಗೋಸ್ಕರ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಸೊ ಆಗಲೇ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಇದೆ, ಬಟ್ ಓಕೆ. ಓಕೆ, ಇದು ಫಿಲ್ಟರ್. ಓಕೆ, ಫಿಲ್ಟರ್ ಇಲ್ಲಿ ಈ ಫಿಲ್ಟರ್ ಇಂದ ಹೇರ್ ಅನ್ನೋದು ಪಾಸ್ ಆಗುತ್ತೆ. ಓಕೆ, ಹೇರ್ ಅನ್ನೋದು ಪಾಸ್ ಆಗುತ್ತೆ. ಸೊ ದಿಸ್ ಇಸ್ ದ ಡಯಾಗ್ರಾಮ್ ಫಾರ್ ಏನಕ್ಕೆ ಅಂತ ಹೇಳ್ತಾ ಆಗಲೇ ಹೇಳ್ತಾ ಇದ್ವಾ ನಿಮಗೆ ಯಾವ ರೀತಿ ಹೇರ್ನ ನಾವು ಏನು ಅವುಗಳ ಕಾಂಪೋನೆಂಟ್ಸ್ ಆಗಿ ನಾವು ಒಬ್ಟೈನ್ ಆಗುತ್ತೆ. ಹೇರ್ ಅನ್ನೋದು ಯಾವ ರೀತಿ ಅವುಗಳ ಕಾಂಪೋನೆಂಟ್ಸ್ ಆಗಿ ಒಬ್ಟೈನ್ ಆಗುತ್ತೆ ಅಂತ ಹೇಳ್ತಾ ಇಲ್ವಾ. ಸೊ ಅದಕ್ಕೆ ಈ ಡಯಾಗ್ರಾಮ್. ಓಕೆ, ಫಸ್ಟ್ ಹೇರ್ನ ನಾವು ಇದರಿಂದ ಈ ಫಿಲ್ಟರಿಂದ ಔಟ್ಸೈಡ್ ಅಂದರೆ ಒಳಗಡೆಗೆ ಏನು ಇದು ಅಂದರೆ ಓಕೆ ಇಲ್ಲಿ ಬಂದ್ಬಿಟ್ಟು ಹೇರ್ ಅನ್ನೋದು ಅಂಡರ್ ಪ್ರೆಷರಲ್ಲಿ ಇರುತ್ತೆ. ಓಕೆ, air under pressure. So ಇಲ್ಲಿಂದ ಹಾಟ್ ಹೇರ್ ಅನ್ನೋದು ಈ ರೀತಿ ಪಾಸ್ ಆಗುತ್ತೆ. ಓಕೆ, ಹಾಟ್ ಹೇರ್ ಇದು
ಈ ರೀತಿ ಓಕೆ ನಮಗೆ ಇಲ್ಲಿ ಫ್ರೀಸ್ಡ್ ಕೋಲ್ಡ್ ವಾಟರ್ ಓಕೆ ಇನ್ನಿದು ಓಕೆ ಅಂದ್ರೆ ಕೋಲ್ಡ್ ವಾಟರ್ನ ನಾವು ಇಲ್ಲಿಂದ ಒಳಗಡೆ ಕಳಿಸೋ ಹಾಗೆ ಓಕೆ ಆ್ಯಂಡ್ ಇದು ವಾಟರ್ ಔಟ್ ಇದು ಓಕೆ ವಾಟರ್ ಇಲ್ಲಿಂದ ಔಟ್ಸೈಡ್ ಬರುತ್ತೆ ಅಂತ ಆ್ಯಂಡ್ ಇಲ್ಲಿಂದ ನಾವು ಒಂದು ಕೋಲ್ಡ್ ಕಂಪ್ರೆಸರ್ ಓಕೆನಾ ಇಲ್ಲಿ 2 ಲೇಯರ್ಸ್ ಆಗಿ ರೀತಿ ಓಕೆ 3 ಲೇಯರ್ಸ್ ಆಗುತ್ತೆ ಇದು ಸೆಪರೇಟರ್ ಅಂತ ಹೇಳ್ತೀವಿ ನಾವು ಸೆಪರೇಟರ್ ಅಂತ ಹೇಳ್ತೀವಿ ಓಕೆ ಆ್ಯಂಡ್ ಇಲ್ಲಿ ನಮಗೆ ಕೋಲ್ಡ್ ಕಂಪ್ರೆಸರ್ ಓಕೆನಾ ಕೋಲ್ಡ್ ಕಂಪ್ರೆಸರ್ ಆ್ಯಂಡ್ ಇಲ್ಲಿಂದ ವಾಟರ್ ಅನ್ನೋದು ಎಕ್ಸ್ಪ್ಯಾನ್ಷನ್ ಜೆಟ್ಗೆ ಹೋಗುತ್ತೆ ಓಕೆ ಇಲ್ಲಿಂದ ಎಕ್ಸ್ಪ್ಯಾನ್ಷನ್ ಜೆಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಈ ರೀತಿ ನೆಕ್ಸ್ಟ್ ನಮಗೆ ಬರುತ್ತೆ ಸೊ ಇದು ಲಿಕ್ವಿಡ್ ಹೇರ್ ಇಲ್ಲಿ ಲಿಕ್ವಿಡ್ ಹೇರ್ ಇದು ಎಕ್ಸ್ಪ್ಯಾನ್ಷನ್ ಜೆಟ್ ಇಲ್ಲಿ ಜೆಟ್ ಓಕೆ ಸೊ ಇಲ್ಲಿಂದ ಈ ರೀತಿ ನಮಗೆ ಇದು ಹೋಗುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ನಮಗೆ ಇದು ನೈಟ್ರೋಜನ್ ಔಟ್ಲೆಟ್ ಇದು ಓಕೆ ನೈಟ್ರೋಜನ್ ಔಟ್ಲೆಟ್ ದಿಸ್ ಒನ್ ಇಸ್ ನೈಟ್ರೋಜನ್ ಔಟ್ಲೆಟ್ ಇದು ಕೆಳಗಡೆ ಇರೋದು ಆರ್ಗಾನ್ ಔಟ್ಲೆಟ್ ಓಕೆನಾ ಇದು ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಓಕೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್ ಅಂತ ಹೇಳ್ತೀವಿ ಓಕೆ ಕಾಲಮ್ ಅಂತ ಹೇಳ್ತೀವಿ ಆ್ಯಂಡ್ ಇಲ್ಲಿ ಈ ರೀತಿ ಇದು ಫುಲ್ ಇದರಲ್ಲೆಲ್ಲ ವಾಟರ್ ಇರುತ್ತೆ ಓಕೆ ಇಲ್ಲಿ ಲಿಕ್ವಿಡ್ ಆಕ್ಸಿಜನ್ ಇದು ಓಕೆ ಲಿಕ್ವಿಡ್ ಆಕ್ಸಿಜನ್ ಓಕೆ ಲಿಕ್ವಿಡ್ ಆಕ್ಸಿಜನ್ ಇದು ಆ್ಯಂಡ್ ನಮಗೆ ಇಲ್ಲಿ ಇನ್ನೂ ಏನಿದೆ ಇಲ್ಲಿ ನಮಗೆ ಒಂದು ಲೇಯರ್ ಬರುತ್ತೆ ಓಕೆ ಈ ರೀತಿ ಲೇಯರ್ ಬರುತ್ತೆ ನಮಗೆ ಸೊ ಅದು ನಾವು ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಇನ್ನೂ ಒಂದು ಔಟ್ಲೆಟ್ ಇರುತ್ತೆ ಸೊ ಅದನ್ನು ನಾವು ಏನು ಹೇಳ್ತೀವಿ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಔಟ್ ಆಸ್ ಡ್ರೈ ಐಸ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಔಟ್ ಆಗುತ್ತೆ ಆಸ್ ಎ ಡ್ರೈ ಐಸ್ ಆಗಿ ಓಕೆನಾ ಸೊ ದಿಸ್ ಇಸ್ ದ ಡಯಾಗ್ರಾಮ್ ಇದು ಡಯಾಗ್ರಾಮ್ ಫಾರ್ ಯಾವ ರೀತಿ ಹೇರ್ ಅನ್ನೋದು ನಮಗೆ ಅವುಗಳ ಕಾಂಪೋನೆಂಟ್ಸ್ ಆಗಿ ಒಬ್ಟೈನ್ ಆಗುತ್ತೆ ಅನ್ನೋದು ನಮಗೆ ಇಲ್ಲಿ ಈ ಡಯಾಗ್ರಾಮ್ ಮುಖಾಂತರ ನಮಗೆ ಅಂದರೆ ಈ ಪ್ರೋಸೆಸ್ ಮುಖಾಂತರ ನಾವು ಈ ರೀತಿ ಮಾಡಿದ್ರೆ ನಮಗೆ
ಆ ಕಾಂಪೋನೆಂಟ್ಸ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ನಾವು ಯಾವ ರೀತಿ ಒಬ್ಟೈನ್ ಮಾಡ್ಕೋಬಹುದು ಪ್ಯೂರ್ ಕಾಪರ್ ಸಲ್ಫೇಟ್ನ ಫ್ರಮ್ ಇಂಪ್ಯೂರ್ ಸ್ಯಾಂಪಲ್ಸ್ ಇಂದ. ಓಕೆನಾ. ಇಂಪ್ಯೂರ್ ಸ್ಯಾಂಪಲ್ಸ್ ಇಂದ ನಾವು ಯಾವ ರೀತಿ ಪ್ಯೂರ್ ಕಾಪರ್ನ ನಾವು ಕಾಪರ್ ಸಲ್ಫೇಟ್ನ ನಾವು ತಗೋಬಹುದು ಅಂತ ನೋಡೋಣ. ಓಕೆ, ಹೌ ಕ್ಯಾನ್ ವಿ ಒಬ್ಟೈನ್ ಪ್ಯೂರ್ ಕಾಪರ್ sulfate from an impure samples. ಒಂದು ಇಂಪ್ಯೂರ್ ಸ್ಯಾಂಪಲ್ ನ ತಗೊಂಡು ನಾವು ಅದರಿಂದ ಯಾವ ರೀತಿ ನಮಗೆ ಪ್ಯೂರ್ ಕಾಪರ್ ಸಲ್ಫೇಟ್ ಅನ್ನೋದು ಬರುತ್ತೆ, ಒಬ್ಟೈನ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಇದಕ್ಕೆ ಒಂದು ಆಕ್ಟಿವಿಟಿ ಸಹ ಇದೆ. ಆಕ್ಟಿವಿಟಿ, ಓಕೆ, ಈ ಆಕ್ಟಿವಿಟಿಯಲ್ಲಿ 5 ಗ್ರಾಮ್ಸ್ ಅಷ್ಟು ನಾವು ಇಂಪ್ಯೂರ್ ಸ್ಯಾಂಪಲ್ಸ್ ನ ತಗೊಳ್ಳೋಣ ಆಫ್ ಕಾಪರ್ ಸಲ್ಫೇಟ್. ಓಕೆನಾ. ಇಂಪ್ಯೂರ್ ಸ್ಯಾಂಪಲ್ ಆಫ್ ಕಾಪರ್ ಸಲ್ಫೇಟ್. ಓಕೆ, ಚೀನಾ ಡಿಶ್ ಅಲ್ಲಿ ತಗೊಳ್ಳೋಣ. ಚೀನಾ ಡಿಶ್. ಓಕೆ, ಅಂಡ್ ಇದನ್ನ ನಾವು ಮಿನಿಮಮ್ ವಾಟರ್ನ, ಸ್ವಲ್ಪ ಮಿನಿಮಮ್ ಅಮೌಂಟ್ ಆಫ್ ವಾಟರ್ನ ನಾವು ತಗೊಂಡು ಇಲ್ಲಿ ನಾವು ಇದನ್ನ ಡಿಸಾಲ್ವ್ ಮಾಡೋಣ, ಈ ಇಂಪ್ಯೂರ್ ಕಾಪರ್ ಸಲ್ಫೇಟ್ನ. ಓಕೆನಾ. ದೆನ್ ನಾವು ಈ ಇಂಪ್ಯೂರಿಟೀಸ್ ಏನೇನು ಇರುತ್ತೋ ಇದನ್ನ ಫಸ್ಟ್ ಮಿಕ್ಸ್ ಮಾಡೋಣ. ಓಕೆ, ಡಿಸಾಲ್ವ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ ಇಸ್ ಡಿಸಾಲ್ವಿಂಗ್ ಅಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಫಿಲ್ಟರ್. ನಾವು ಇದನ್ನ ಈ ಇಂಪ್ಯೂರ್ ಏನಿರುತ್ತೋ ನಮಗೆ ಈ ಕಾಪರ್ ಸಲ್ಫೇಟ್ ಅನ್ನೋದು ಇಂಪ್ಯೂರ್ ಆಗಿ ಏನಿರುತ್ತೋ ಆ ಇಂಪ್ಯೂರ್ ಅನ್ನೋದನ್ನ ನಾವು ಇಲ್ಲಿ ಇಂಪ್ಯೂರಿಟೀಸ್ನ ನಾವು ಇಲ್ಲಿ ಫಿಲ್ಟರ್ ಮಾಡಬೇಕು. ನೆಕ್ಸ್ಟ್ ನೆಕ್ಸ್ಟ್ ನಾವು ಫಿಲ್ಟರ್ ಮಾಡಿದ್ಮೇಲೆ ದೆನ್ ನಾವು ಇದನ್ನ ಎವಾಪರೇಟ್ ಮಾಡೋಣ. ವಾಟರ್ ಫ್ರಮ್ ದ ಇಲ್ಲಿ ಕಾಪರ್ ಸಲ್ಫೇಟ್ ಅಲ್ಲಿ ವಾಟರ್ ಅನ್ನೋದನ್ನ ನಾವು ಎವಾಪರೇಟ್ ಆಗೋಣ. ಓಕೆನಾ. ಎವಾಪರೇಟ್ ಮಾಡೋಣ ಅಂಡ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ನಮಗೆ ಸಿಗಬೇಕು. ನಾವು ಇಲ್ಲಿ ಈ ಕಾಪರ್ ಸಲ್ಫೇಟ್ ಅಲ್ಲಿರೋ ಅಮೌಂಟ್ ಆಫ್ ವಾಟರ್ನ ನಾವು ಇದರಲ್ಲಿ ಎವಾಪರೇಟ್ ಮಾಡಿದ್ರೆ ನಮಗೆ ಅಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ನೋದು ಸಿಗಬೇಕು. ಓಕೆ, ಅಂಡ್ ನೆಕ್ಸ್ಟ್ ನಾವು ಎವಾಪರೇಷನ್ ಮಾಡ್ತೀವಿ. ಎವಾಪರೇಟ್ ವಾಟರ್ ಅಂಡ್ ನಮಗೆ ಏನು ಸೊಲ್ಯೂಷನ್ ಸಿಗಬೇಕು ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ. ಅಂಡ್ ಈ ಸೊಲ್ಯೂಷನ್ ಅನ್ನೋದನ್ನ ಕವರ್ ಮಾಡೋಣ. ಕವರ್ ದ ಸೊಲ್ಯೂಷನ್ ವಿತ್ ಫಿಲ್ಟರ್ ಪೇಪರ್ನ ಯೂಸ್ ಮಾಡಿಕೊಂಡು ನಾವು ಈ ಸೊಲ್ಯೂಷನ್ ಅನ್ನೋದನ್ನ ಕವರ್ ಮಾಡೋಣ. ಮತ್ತೆ ಅದನ್ನ ಡಿಸ್ಟರ್ಬ್ ಮಾಡದೆ ಅನ್ಡಿಸ್ಟರ್ಬ್ಡ್ ಆಗಿ ಕೆಲವೊಂದು ಟೈಮ್ಗೆ ನಾವು ಬಿಟ್ಬಿಡೋಣ. ಬಟ್ ರೂಮ್ ಟೆಂಪರೇಚರ್ ಅಲ್ಲಿ. ಓಕೆನಾ. ಕವರ್, ನೆಕ್ಸ್ಟ್ ಕವರ್ ಫಿಲ್ಟರ್ ಪೇಪರ್ನ ಕವರ್ ಮಾಡಿ ಅನ್ಡಿಸ್ಟರ್ಬ್ಡ್ ಆಗಿ ಕೆಲವೊಂದು ಸಮಯ ನಾವು ಬಿಟ್ಬಿಟ್ಮೇಲೆ ಬಿಟ್ಮೇಲೆ ಅದು ಯಾವ ಟೆಂಪರೇಚರ್ ಅಲ್ಲಿ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ. ಅಟ್ ರೂಮ್ ಟೆಂಪರೇಚರ್ ಅಂಡ್ ಸ್ಲೋ ಆಗಿ ನಾವು ಅದನ್ನ ಕೂಲ್ ಮಾಡಬೇಕು. ಓಕೆನಾ. ಫಾರ್ ಎ ಡೇ ಅಂದ್ರೆ ಡೇ ಫುಲ್ ನಾವು ಇದನ್ನ ಸ್ಲೋ ಆಗಿ ಕೂಲ್ ಮಾಡೋಣ. ಓಕೆನಾ. ಅಂಡ್ ಏನ್ ನಮ್ಗೆ ಇಲ್ಲಿ ಸಿಗುತ್ತೆ ಅಂದ್ರೆ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ನಮಗೆ ಸಿಗುತ್ತೆ. ಈ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಸಿಗುತ್ತೆ. ಓಕೆನಾ. ಇದನ್ನೇ ಚೀನಾ ಡಿಶ್. ಈ ಚೀನಾ ಡಿಶ್ ಅಲ್ಲಿ ತಾನೇ ನಾವು ಫಸ್ಟ್ ತಗೊಂಡಿದ್ದೀವಿ ಈ 5 ಗ್ರಾಮ್ಸ್ ಆಫ್ ಇಂಪ್ಯೂರ್ ಕಾಪರ್ ಸಲ್ಫೇಟ್ನ. ಸೊ ಲಾಸ್ಟ್ ಅಲ್ಲಿ ನಮ್ಗೆ ಈ ಪ್ರೋಸೆಸ್ ಎಲ್ಲ ಮಾಡಿದ್ಮೇಲೆ ಫಸ್ಟ್ ಡಿಸಾಲ್ವ್ ಮಾಡೋಣ. ಮಿನಿಮಮ್ ಅಮೌಂಟ್ ಆಫ್ ವಾಟರ್ ಅಲ್ಲಿ ಅಂಡ್ ದೆನ್ ನಾವು ಅದನ್ನ ಫಿಲ್ಟರ್ ಮಾಡೋಣ. ಏನೇನು ಇಂಪ್ಯೂರಿಟೀಸ್ ಇದೆಯೋ ಅದೆಲ್ಲ ಫಿಲ್ಟರ್ ಮಾಡಿದ್ಮೇಲೆ ನಾವು ವಾಟರ್ನ ಎವಾಪರೇಟ್ ಮಾಡೋಣ ಇಲ್ಲಿ. ಓಕೆನಾ. ಸೊ ದಟ್ ನಮ್ಗೆ ಏನ್ ಸಿಗ್ಬೇಕು ಇಲ್ಲಿ ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಸಿಗ್ಬೇಕು. ಓಕೆನಾ. ದೆನ್ ನಾವು ಈ ಫಿಲ್ಟರ್ ಪೇಪರ್ ಅನ್ನೋದನ್ನ ಆ ಸೊಲ್ಯೂಷನ್ ಮೇಲೆ ಕವರ್ ಮಾಡಿ ಅನ್ಡಿಸ್ಟರ್ಬ್ಡ್ ಆಗಿ ನಾವು ಬಿಟ್ಬಿಡೋಣ. ಓಕೆನಾ. ಆಮೇಲೆ ಇದನ್ನ ಸ್ಲೋ ಆಗಿ ಫಾರ್ ಡೇ ಫುಲ್ ನಾವು ಅದನ್ನ ಸ್ಲೋ ಆಗಿ ಕೂಲ್ ಮಾಡೋಣ. ನಮ್ಗೆ ಅಲ್ಲಿ ಏನ್ ಸಿಗುತ್ತೆ ಅಂದ್ರೆ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಅನ್ನೋದು ಸಿಗುತ್ತೆ ಚೀನಾ ಡಿಶ್ ಅಲ್ಲಿ. ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ, ಈ ಪ್ರೋಸೆಸ್ ನ ಏನಂತ ಹೇಳ್ತೀವಿ ಅಂದ್ರೆ ನಾವು ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಕ್ರಿಸ್ಟಲೈಸೇಷನ್. ಓಕೆ,
ಕ್ರಿಸ್ಟಲೈಸೇಷನ್, ದಿಸ್ ಪ್ರೋಸೆಸ್, ಇದು ಏನಿದೆಯೋ ಪ್ರೋಸೆಸ್, ಇದನ್ನೆಲ್ಲ ನಾವೇನು ಹೇಳ್ತೀವಿ ಅಂದರೆ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಓಕೆನಾ. ಆ್ಯಂಡ್ ಏನು ಈ ಕ್ರಿಸ್ಟಲೈಸೇಷನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಕ್ರಿಸ್ಟಲೈಸೇಷನ್ ಅನ್ನೋದನ್ನ ಈಸ್ ಯೂಸ್ಡ್ ಪ್ಯೂರಿಫೈ ಸಾಲಿಡ್ಸ್. ಓಕೆನಾ. ಪ್ಯೂರಿಫಿಕೇಶನ್ ಆಫ್ ಸಾಲಿಡ್ಸ್ ಅಲ್ಲಿ ನಾವು ಇದನ್ನ ಈ ಕ್ರಿಸ್ಟಲೈಸೇಷನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಎಲ್ಲಿ ಅಂದ್ರೆ ಪ್ಯೂರಿಫಿಕೇಶನ್, ಪ್ಯೂರಿಫೈ ಸಾಲಿಡ್ಸ್ನ ಪ್ಯೂರಿಫೈ ಮಾಡೋದ್ರಲ್ಲಿ ನಾವು ಈ ಕ್ರಿಸ್ಟಲೈಸೇಷನ್ ಅನ್ನೋ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್, ಸಾಲ್ಟ್ ಅನ್ನೋದು ನಮಗೆ ಸಿ ವಾಟರ್ ಅಲ್ಲಿ ಸಿಗುತ್ತೆ, ರೈಟ್. ಸಾಲ್ಟ್ ಅನ್ನೋದು ನಮಗೆ ಎಲ್ಲಿ ಸಿಗುತ್ತೆ? ಸಿ ವಾಟರ್ ಅಲ್ಲಿ ಸಿಗುತ್ತೆ. ಸಿ ವಾಟರ್ ಅಲ್ಲಿ ಅಂಡ್ ಮೆನಿ ಇಂಪ್ಯೂರಿಟೀಸ್ ಇರುತ್ತೆ ಅಲ್ವಾ ಈ ಸಾಲ್ಟ್ ಅನ್ನೋದು, ಈ ಸಿ ವಾಟರ್ ಅಲ್ಲಿ ಸಿಕ್ಕಿರೋದು ಅಲ್ಲಿ. ಸೊ ತುಂಬಾ ಇಂಪ್ಯೂರಿಟೀಸ್ ಇರುತ್ತೆ. ಸೊ ನಾವು ಅದನ್ನ ರಿಮೂವ್ ಮಾಡೋದಕ್ಕೋಸ್ಕರ ಈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಅಷ್ಟೇ ಅಲ್ವಾ, ಈ ಆಕ್ಟಿವಿಟಿಯಲ್ಲಿ ಸಹ ನಾವು ಇಂಪ್ಯೂರ್ ಕಾಪರ್ ಸಲ್ಫೇಟ್ ಅಲ್ಲಿ ಇಂಪ್ಯೂರಿಟೀಸ್ನ ರಿಮೂವ್ ಮಾಡ್ತಿದ್ದೀವಿ. ಸೊ ಅದೇ ರೀತಿನೇ ಇಲ್ಲಿ ಸಹ ಈ ಸಾಲ್ಟ್ ವಾಟರ್ ಅಲ್ಲಿ ಸಿ ಇಂದ ಬರುತ್ತೆ ಅಲ್ವಾ. ಸೊ ಆ ಸಾಲ್ಟ್ ಅಲ್ಲಿ ನಾವು ಏನು, ಈ ಸಾಲ್ಟ್ ಅಲ್ಲಿ ನಮಗೆ ಇಂಪ್ಯೂರಿಟೀಸ್ ಅನ್ನೋದು ತುಂಬಾ ಇರುತ್ತೆ. ಓಕೆ. ಸೊ ಆ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದಕ್ಕೋಸ್ಕರನೇ ನಾವು ಈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆನಾ. ಆ್ಯಂಡ್ ಯಾವ ರೀತಿ ಈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಏನ್ ಮಾಡುತ್ತೆ, ಈ ಕ್ರಿಸ್ಟಲೈಸೇಷನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಇಂಪ್ಯೂರಿಟೀಸ್ ಮೇಲೆ ಅಂತ ನೋಡೋಣ. ಓಕೆ. ಈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅನ್ನೋದು ಸೆಪರೇಟ್ ಮಾಡುತ್ತೆ. ಓಕೆ. ಪ್ಯೂರ್ ಸಾಲಿಡ್ಸ್ನ ಓಕೆ ಸಪರೇಟ್ ಮಾಡುತ್ತೆ. ಓಕೆನಾ. ಫ್ರಮ್ ಇಟ್ಸ್ ಕ್ರಿಸ್ಟಲ್ಸ್. ಏನ್ ಕ್ರಿಸ್ಟಲ್ಸ್ ನಾವು ತಗೊಂಡು, ಸಾಲಿಡ್ ಅನ್ನೋದು ಒಂದು ಕ್ರಿಸ್ಟಲ್, ರೈಟ್. ಸೊ ಆ ಕ್ರಿಸ್ಟಲ್ಸ್ ಇಂದ ಪ್ಯೂರ್ ಸಾಲಿಡ್ಸ್ ಅನ್ನೋದನ್ನ ಸಪರೇಟ್ ಮಾಡುತ್ತೆ ಇದು. ಓಕೆನಾ. ಅಂಡ್ ಸಲ್ಯೂಷನ್, ನಾವೇನ್ ಸಲ್ಯೂಷನ್ ತಗೊಂಡಿರ್ತೀವೋ ಅದರಿಂದ, ಓಕೆ, ಏನು ಈ ಸಲ್ಯೂಷನ್ ಅಲ್ಲಿ ಕ್ರಿಸ್ಟಲ್ಸ್ ಅಂತ ಇರುತ್ತೆ, ರೈಟ್. ಆ ಕ್ರಿಸ್ಟಲ್ಸ್ ನ ಯಾವ ಪ್ರೋಸೆಸ್? ಕ್ರಿಸ್ಟಲೈಸೇಷನ್ ಪ್ರೋಸೆಸ್. ಈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಅನ್ನೋದು ಈ ಪ್ಯೂರ್ ಸಾಲಿಡ್ಸ್ ಅನ್ನೋದನ್ನ ಸೆಪರೇಟ್ ಮಾಡುತ್ತೆ, ಇಂಪ್ಯೂರ್ಗೆ ಮತ್ತೆ ಪ್ಯೂರ್ನ ಸಪರೇಟ್ ಮಾಡುತ್ತೆ. ಸೊ ಅಲ್ಲಿ ನಾವು ಈ ಸಾಲ್ಟ್ ಅದರಲ್ಲಿ ನಾವು ಇಂಪ್ಯೂರಿಟೀಸ್ನ ರಿಮೂವ್ ಮಾಡ್ತಿದ್ದೀವಿ ಬೈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ಇಂದ ಅಂತ ಹೇಳ್ಬೋದು. ಓಕೆನಾ. ಅಂಡ್ ಇಟ್ ಈಸ್ ಬೆಟರ್ ದ್ಯಾನ್ ಎವಾಪರೇಷನ್. ಈ ಕ್ರಿಸ್ಟಲೈಸೇಷನ್ ಅನ್ನೋದು ಎವಾಪರೇಷನ್ಗೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ವೆರಿ ಬೆಟರ್. ಓಕೆನಾ. ತುಂಬಾ ಬೆಟರ್ ಪ್ರೋಸೆಸ್. ಏನಕ್ಕೆ ಯೂಸ್ ಮಾಡಿದ್ರೆ? ಎವಾಪರೇಷನ್ಗೆ ಕನ್ಸಿಡರ್ ಮಾಡಿದ್ರೆ. ಓಕೆನಾ. ಎವಾಪರೇಷನ್ ನಲ್ಲಿ ಯಾವ ರೀತಿ ಮಾಡ್ಬೋದು ಅಂದ್ರೆ, ಅದನ್ನ ಹೀಟ್ ಮಾಡಿ ಮತ್ತೆ ಅಲ್ಲಿ ಇರೋ ವಾಟರ್ನೆಲ್ಲಾನು ಎವಾಪರೇಟ್ ಮಾಡಿ ಈ ರೀತಿ ಎವಾಪರೇಟ್ ಮಾಡ್ತೀವಿ ಅಲ್ವಾ, ಎವಾಪರೇಷನ್ ಅನ್ನೋದು. ಬಟ್ ಈ ಕ್ರಿಸ್ಟಲೈಸೇಷನ್ ಅನ್ನೋದು ಡೈರೆಕ್ಟ್ ಆಗಿ ಅದು ಪ್ಯೂರ್ ಸಾಲಿಡ್ಸ್ನ ಮತ್ತೆ ಇಂಪ್ಯೂರ್ ಸಾಲಿಡ್ಸ್ನ ಅದು ಡಿವೈಡ್ ಮಾಡುತ್ತೆ. ಓಕೆ. ಡಿವೈಡ್ ಮಾಡಿ ನಮಗೆ ಒಂದು ಪ್ಯೂರ್ ಫಾರ್ಮ್ ಅನ್ನೋದನ್ನ ಕೊಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾವು ಅಪ್ಲಿಕೇಶನ್ಸ್ ಏನೇನು ಅಂತ ನೋಡೋಣ. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನಾವು ಈ ಕ್ರಿಸ್ಟಲೈಸೇಷನ್ ಯೂಸ್ ಮಾಡ್ತೀವಿ ಅಂದ್ರೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾನು, ಸಾಲ್ಟ್, ಸಿ ವಾಟರ್ ಅಲ್ಲಿರೋ ಸಾಲ್ಟ್ನ ನಾವು ಯೂಸ್ ಮಾಡ್ತೀವಿ. ಓಕೆ. ಸಾಲ್ಟ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ, ಪ್ಯೂರ್ ಸಾಲ್ಟ್ನ ನಮಗೆ ಒಬ್ಟೈನ್ ಮಾಡೋದಕ್ಕೋಸ್ಕರ ನಾವು ಕ್ರಿಸ್ಟಲೈಸೇಷನ್ ಅನ್ನೋ ಪ್ರೋಸೆಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಪ್ಯೂರಿಫೈ ಸಾಲ್ಟ್ನ ಪ್ಯೂರಿಫೈ ಮಾಡುತ್ತೆ ಫ್ರಮ್ ಸಿ ವಾಟರ್ ಇಂದ. And then separation of a crystals, okay, of alum from a pure samples. ಈ ಆಲಮ್ ಅనే ಕ್ರಿಸ್ಟಲ್ಸ್ ನಾವು ಸೆಪರೇಟ್ ಮಾಡುತ್ತೆ ಫ್ರಮ್ ಪ್ಯೂರ್ ಸ್ಯಾಂಪಲ್ಸ್ ಇಂದ. ಓಕೆನಾ. ಇಂಪ್ಯೂರ್ ಸ್ಯಾಂಪಲ್ಸ್ ಇಂದ ನಾವು ಈ ಆಲಮ್ ಅನ್ನೋ ಕ್ರಿಸ್ಟಲ್ಸ್ ಆಫ್ ಆಲಮ್ ಅನ್ನೋದನ್ನ ನಾವು ಸೆಪರೇಟ್ ಮಾಡಕ್ಕೆ ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ. 2 ಅಪ್ಲಿಕೇಶನ್ಸ್ ಆಫ್ ದಿಸ್ ಕ್ರಿಸ್ಟಲೈಸೇಷನ್ ಇಸ್, ಒನ್ ಈಸ್ ಸಾಲ್ಟ್ ನ ಯೂಸ್ ಮಾಡ್ತೀವಿ. ಓಕೆ. ಟು ಗೆಟ್ ಪ್ಯೂರ್ ಸಾಲ್ಟ್ ನ ಯೂಸ್ ಮಾಡ್ತೀವಿ, ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಇಂಪ್ಯೂರಿಟೀಸ್ ಏನಿರುತ್ತೋ ಈ ಕ್ರಿಸ್ಟಲ್ಸ್ ಆಫ್ ಆಲಮ್ನ ನಮಗೆ ಕೊಡೋದಕ್ಕೋಸ್ಕರ ಈ ಇಂಪ್ಯೂರಿಟೀಸ್ ಅನ್ನೋದನ್ನ ನಾವು ರಿಮೂವ್ ಮಾಡಬೇಕು, ರೈಟ್. ಸೊ ಈ ಕ್ರಿಸ್ಟಲ್ಸ್ ಆಫ್ ಆಲಮ್ ಅನ್ನೋದ್ರಲ್ಲೂ ಸಹ ನಾವಿಲ್ಲಿ
ಏನು ಈ ಕ್ರಿಸ್ಟಲೈಸೇಷನ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಓಕೆನಾ. ಆ್ಯಂಡ್ ಈ ಸಿಟೀಸಲ್ಲಿ ಓಕೆ, ಈ ಸಿಟೀಸಲ್ಲಿ ನಮ್ಮ ಸಿಟಿಗಳಲ್ಲಿ ಡ್ರಿಂಕಿಂಗ್ ವಾಟರ್ ಇಸ್ ಸಪ್ಲೈಡ್ ಫ್ರಮ್ ಎ ವಾಟರ್ ವಯರ್ಸ್ ವರ್ಕ್ಸಿಂದ ನಮಗೆ ಈ ನೀರು ಕುಡಿಯೋದಕ್ಕೆ ವಾಟರ್ ಯೂಸ್ ಮಾಡ್ತೀವಿ ಅಲ್ವಾ, ಡ್ರಿಂಕಿಂಗ್ ವಾಟರ್. ಸೊ ಅದು ನಮಗೆ ಈ ಸಿಟೀಸಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ವಾಟರ್ ವರ್ಕ್ಸಿಂದ ನಮಗೆ ಬರುತ್ತೆ. ಓಕೆ, ವಾಟರ್ ವರ್ಕ್ಸಿಂದ ಬರುತ್ತೆ. ಆ್ಯಂಡ್ ಆ ವರ್ಕ್ ಫ್ಲೋ ಡಯಾಗ್ರಾಮ್ ಸಹ ಇದೆ. ಓಕೆ, ನೀವು ಎಲ್ಲಾದರೂ ನೋಡಿ. ಓಕೆ, ನಮಗೆ ಡೈರೆಕ್ಟಾಗಿ ನಾವೀಗ ಹಳ್ಳಿಗಳಲ್ಲಿ ಹೇಳ್ತೀವಿ ಅಲ್ವಾ, ನಮಗೆ ಟ್ಯಾಪ್ ವಾಟರ್ ಬರ್ತಾ ಇದೆ ನಮ್ಮ ಮನೆಗಳ ಹತ್ರ, ಓಕೆ, ಊರ್ ನೀರು ಬರ್ತಾ ಇದೆ ಅಂತ ಹೇಳ್ತೀವಿ ಅಲ್ವಾ. ಸೊ ಆ ನೀರು ಯಾವ ರೀತಿ ನಮಗೆ ಬರ್ತಿದೆ, ವಾಟರ್ ವರ್ಕ್ಸಿಂದ ಬರ್ತಾ ಇದೆ. ಓಕೆ, ಯಾವ ರೀತಿ ಅನ್ನೋದು ನಾನು ನಿಮಗೆ ಡಯಾಗ್ರಾಮ್ ಇದೆ. ಸೊ ಇದೇ ರೀತಿ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ, ಲೆಟ್ಸ್ ಸಿ. ಯಾವ ರೀತಿ ನಾವು ಪ್ಯೂರ್ ವಾಟರ್ನ ಒಪ್ಟೈನ್ ಮಾಡ್ಕೊಳ್ತೀವಿ. ಓಕೆ, ಯಾವ ರೀತಿ ನಮಗೆ ಪ್ಯೂರ್ ವಾಟರ್ ಅನ್ನೋದು ಸಿಗುತ್ತೆ ಫ್ರಮ್ ವಾಟರ್ ವರ್ಕ್ಸಿಂದ ಅಂತ. ಓಕೆ, ಸೊ ಇಲ್ಲಿ ಒಂದು ರಿಸರ್ವಾಯರ್ ಫಸ್ಟ್. ದಿಸ್ ಇಸ್ ರಿಸರ್ವಾಯರ್. ಈ ರಿಸರ್ವಾಯರ್ ಇಂದ ನಮಗೆ ವಾಟರ್ ಅನ್ನೋದು ಪೈಪ್ಸ್ ಮುಖಾಂತರ ಈ ರೀತಿ ಸೊ ಇದು ಟು ಅಲೋ ಸಾಲಿಡ್ಸ್ ಟು ಸೆಟಲ್ಸ್ನ. ಈ ಸಾಲಿಡ್ಸ್ ಅನ್ನೋದನ್ನೆಲ್ಲ ಸೆಟಲ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನಾವು. ಸೊ ಇಟ್ ಈಸ್ ದ ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಹೇಳ್ತೀವಿ ಇದನ್ನ ನಾವು. ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಈ ಸಾಲಿಡ್ಸ್ ಅನ್ನೋದೆಲ್ಲ ಬಂದು ಇಲ್ಲಿ ಸೆಟಲ್ ಡೌನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಒಂದು ಟ್ಯಾಂಕ್ ಇದೆ. ಇದು ನಾವು ಲೋಡಿಂಗ್ ಟ್ಯಾಂಕ್ ಅಂತ ಹೇಳ್ತೀವಿ. ಓಕೆ, ಲೋಡಿಂಗ್ ಟ್ಯಾಂಕ್. ಸೊ ಇಲ್ಲಿ ಈ ಸೆಡಿಮೆಂಟ್ ಏನಾಗಿರುತ್ತೆ, ಓಕೆ, ಟು ಸೆಡಿಮೆಂಟ್ ದ ಸರೌಂಡಿಂಗ್, ಈ ಸೆಡಿಮೆಂಟ್ ಮಾಡುತ್ತೆ. ಓಕೆನಾ, ಸರೌಂಡಿಂಗ್ ಇಂಪ್ಯೂರಿಟೀಸ್ನ. ಓಕೆ, ಆ್ಯಂಡ್ ದೆನ್ ಇಲ್ಲಿ ನಮಗೆ ನೆಕ್ಸ್ಟ್ ಇವೆಲ್ಲ ಟ್ಯೂಬ್ಸ್. ಓಕೆನಾ, ಪೈಪ್ಗಳು ಅಂತ ಹೇಳ್ಬೋದು ನಾವು. ಆ್ಯಂಡ್ ಇಲ್ಲಿ ನಮಗೆ
ಇಲ್ಲಿ 3 ಲೇಯರ್ಸ್ ಇರುತ್ತೆ. ಓಕೆ, ಸೊ ನಾನು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ 3 ಲೇಯರ್ಸ್ ಆಗಿ ನಾನು ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿ ಬರ್ತಿದ್ದೀನಿ. ಓಕೆ, ಸೊ ಇದು ಫಿಲ್ಟ್ರೇಷನ್ ಟ್ಯಾಂಕ್ ಅಂತ ಹೇಳ್ತೀವಿ ನಾವು ಇದನ್ನು. ಫಿಲ್ಟ್ರೇಷನ್ ಟ್ಯಾಂಕ್. ಓಕೆ, ಇದು ಫಿಲ್ಟ್ರೇಷನ್ ಟ್ಯಾಂಕ್. ಸೊ ಇಲ್ಲಿ ಇದು ವಾಟರ್. ಓಕೆನಾ, ದಿಸ್ ಒನ್ ಇಸ್ ವಾಟರ್. ಇದು ಫೈನ್ ಸ್ಯಾಂಡ್, ಫೈನ್ ಸ್ಯಾಂಡ್. ಆ್ಯಂಡ್ ಇದು ಗ್ರಾವರ್ ಅಂತ ಹೇಳ್ತೀವಿ. ಗ್ರಾವಲ್. ಆ್ಯಂಡ್ ಇದು ಕೋರ್ಸ್ ಗ್ರಾವರ್ ಅಂತ ಹೇಳ್ತೀವಿ. ಓಕೆ, ಕೋರ್ಸ್ ಗ್ರಾವೆಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಯಾವ ರೀತಿ ಕ್ಲೋರಿನೇಷನ್ ಆಗುತ್ತೆ ಟು ಕಿಲ್ ಬ್ಯಾಕ್ಟೀರಿಯಾ ಅನ್ನೋದು ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್. ಓಕೆ, ಇಲ್ಲಿಂದ ಏನು ವಾಟರ್ ನಮಗೆ ನೆಕ್ಸ್ಟ್ ಬರುತ್ತೋ ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಈ ಟ್ಯಾಂಕಲ್ಲಿ ನಮಗೆ ಕಲೆಕ್ಟ್ ಆಗಿ ಇಲ್ಲಿ ಕ್ಲೋರಿನೇಷನ್ ಅನ್ನೋದು ಆಗುತ್ತೆ. ಓಕೆ, ಇಲ್ಲಿ ನಮಗೆ ಕ್ಲೋರಿನೇಷನ್ ಆಗುತ್ತೆ ಟು ಕಿಲ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಸ್ ಎಲ್ಲ ಏನೇನು ಬ್ಯಾಕ್ಟೀರಿಯಾಸ್ ಇರುತ್ತೋ ಅದನ್ನೆಲ್ಲ ಇಲ್ಲಿ ಈ ಕ್ಲೋರಿನೇಷನ್ ಮುಖಾಂತರ ಅದು ಕಿಲ್ ಮಾಡುತ್ತೆ. ಓಕೆನಾ, ಆ್ಯಂಡ್ ದೆನ್ ನಮಗೆ ವಾಟರ್ ಅನ್ನೋದು ಪ್ಯೂರ್ ಆಗುತ್ತೆ. ಇದನ್ನು ನಮಗೆ ಟ್ಯಾಪ್ಸ್ಗೆ ಬರುತ್ತೆ. ಓಕೆನಾ, ಟ್ಯಾಪ್ಸ್ಗೆ ನಮಗೆ ನೆಕ್ಸ್ಟ್ ಟ್ಯಾಪ್ಗೆ ನಮಗೆ ಡೈರೆಕ್ಟ್ ಬರುತ್ತೆ. ಸೊ ಈ ರೀತಿ. ಓಕೆ, ಯಾವ ರೀತಿ ನಮಗೆ ವಾಟರ್ ಅನ್ನೋದು ಪ್ಯೂರಿಫೈ ಆಗಿ ನಮಗೆ ಪ್ಯೂರ್ ವಾಟರ್ ಆಗಿ ಬರುತ್ತೆ ಅಂತ ನಮ್ಮ ವಾಟರ್ ಟ್ಯಾಂಕ್ಸಲ್ಲಿ. ಓಕೆನಾ, ಈ ವಾಟರ್ ವರ್ಕ್ಸ್ ನಮಗೆ ಗೊತ್ತಾಗ ಈ ವಾಟರ್ ಇದೆಲ್ಲನೂ ನಮಗೆ ಅಂಡರ್ ಅಂಡರ್ ಈ ಸ್ಯಾಂಡ್ ಕೆಳಗಡೆನೆ ಮಾಡ್ತಾರೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ನಾವು ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ ಯಾವ ರೀತಿ ಅಂತ ನೋಡೋಣ. ಓಕೆ, ಇದು ವಾಟರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಇದು. ಓಕೆನಾ, ವಾಟರ್ ವರ್ಕ್ಸ್ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ನಾವು ಕೆಮಿಕಲ್ ಮತ್ತು ಫಿಸಿಕಲ್ ಚೇಂಜಸ್ ಅಂತ ನೋಡೋಣ. ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಚೇಂಜಸ್. ಓಕೆ, ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ ನೋಡಿದ್ದೀವಿ ಅಲ್ವಾ, ಯಾವ ರೀತಿ ಓಕೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಯಾವ ರೀತಿ ಮ್ಯಾಟರ್ಗೆ ಇರುತ್ತೆ, ಏನೇನು ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ ಮ್ಯಾಟರ್ಗೆ ಅಂತೆಲ್ಲ ನೋಡಿದ್ದೀವಿ ಅಲ್ವಾ ನಾವು. ಸೊ ಏನೇನು ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳಿದ್ರೆ ನಮಗೆ ಈ ಫಿಸಿಕಲ್ ಪ್ರಾಪರ್ಟೀಸ್ ಏನೇನು ಮ್ಯಾಟರ್ಗೆ ಒಂದು ಫಿಸಿಕಲ್ ಪ್ರಾಪರ್ಟಿ ಇದೆ ಅಂತ ನಾವು ಮೆನ್ಷನ್ ಮಾಡಿದ್ವಿ ಅಲ್ವಾ. ಯಾವ ರೀತಿ ಡಿವೈಡ್ ಮಾಡಿದ್ವಿ ನಾವು ಸಬ್ಸ್ಟೆನ್ಸಸ್ನ. ಓಕೆ, ಇಂಟು ಮೆಟಲ್ಸ್ ನಾನ್ ಮೆಟಲ್ಸ್ ಆಗಿ ಬೇಸ್ಡ್ ಆನ್ ಯಾವುದರಿಂದ ನಾವು ಅದು ಕೆಮಿಕಲ್ ಪ್ರಾಪರ್ಟಿನ ಫಿಸಿಕಲ್ ಪ್ರಾಪರ್ಟಿನ ಅಂತ ಹೇಳಿದ್ವಿ, ರೈಟ್. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂತ ಹೇಳಿದ್ರೆ ನಮಗೆ ಎಕ್ಸಾಂಪಲ್ ಈಸ್ ಕಲರ್, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಎಕ್ಸೆಟ್ರಾ. ಸೊ ಇದನ್ನ ನಾವು ಫಿಸಿಕಲ್ ಆಗಿ ನಾವು ನೋಡ್ಬೋದು ಅಲ್ವಾ, ಫಿಸಿಕಲ್ ಚೇಂಜಸ್ ಇವು. ಸೊ ದ ಇಂಟರ್ ಕನ್ವರ್ಷನ್ ಆಫ್ ಸ್ಟೇಟ್ಸ್ ಇನ್ ಫಿಸಿಕಲ್. ಓಕೆ, ಈ ಕನ್ವರ್ಷನ್ ಅನ್ನೋದು ಸ್ಟೇಟ್ಸ್, ಈ ಫಿಸಿಕಲ್ ಕನ್ವರ್ಷನ್ ಆಫ್ ಎ ಸ್ಟೇಟ್ ಇಸ್ ಎ ಫಿಸಿಕಲ್ ಚೇಂಜ್ ಅಲ್ವಾ. ಈ ಫಿಸಿಕಲ್ ಕನ್ವರ್ಷನ್ ಅಂದ್ರೆ ಲಿಕ್ವಿಡ್ಸ್, ಸಾಲಿಡ್ಸ್, ಗ್ಯಾಸಸ್ ಇದೆ ಅಲ್ವಾ. ಸೊ ಸಾಲಿಡ್ ಅನ್ನ ಲಿಕ್ವಿಡ್ಗೆ ಹೋಗೋದು, ಲಿಕ್ವಿಡ್ ಇಂದ ಗ್ಯಾಸಸ್ ಬರೋದು, ಇದು ನಮಗೆ ಫಿಸಿಕಲ್ ಸ್ಟೇಟ್ ಅಲ್ವಾ. ಯಾಕೆ ಇದು ಫಿಸಿಕಲ್ ಸ್ಟೇಟ್ ಅಂತ ನಾವು ಹೇಳ್ಬೋದು, ಫಿಸಿಕಲ್ ಚೇಂಜಸ್ ಆಗ್ತಿದೆ ಅಲ್ಲಿ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಬಿಕಾಸ್ ಯಾಕೆ ಅಂದ್ರೆ ದೀಸ್ ಚೇಂಜಸ್ ಅಕರ್ಸ್ ವಿತೌಟ್ ಎ ಚೇಂಜ್ ಇನ್ ಎ ಕಾಂಪೋಸಿಷನ್. ಅವುಗಳ ಕಾಂಪೋಸಿಷನ್ ಅನ್ನೋದು ಚೇಂಜ್ ಮಾಡದೆ ಓಕೆನಾ ಅವು ಚೇಂಜ್ ಆಗುತ್ತೆ, ಅವುಗಳ ಫಿಸಿಕಲ್ ನೇಚರ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಆಫ್ ಎ
ಸಬ್ಸ್ಟೆನ್ಸ್ ಒಂದು ಸಬ್ಸ್ಟೆನ್ಸ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಕಾಂಪೋಸಿಷನ್ ನೇಚರ್ ಅನ್ನೋದು ಚೇಂಜ್ ಆಗಲ್ಲ. ಸೊ ಚೇಂಜ್ ಆಗದೆ ಇರೋದ್ರಿಂದ ನಾವು ಓಕೆ ಇಲ್ಲಿ ಚೇಂಜಸ್ ಅನ್ನೋದು ಯಾವುದೇ ರೀತಿಯ ಕಾಂಪೋಸಿಷನ್ ಅನ್ನೋದನ್ನ ಚೇಂಜ್ ಮಾಡಿದೆ, ಓಕೆನಾ, ಕಾಂಪೋಸಿಷನ್ ನೇಚರ್ ಅನ್ನೋದನ್ನ ಚೇಂಜ್ ಮಾಡಿದೆ ಈ ಮ್ಯಾಟರ್ ಅನ್ನೋದು ಓಕೆ ಈ ಮ್ಯಾಟರ್ ಅನ್ನೋದು ಓಕೆ ಚೇಂಜ್ ಆಗ್ತಾ ಹೋಗುತ್ತೆ ಫಿಸಿಕಲ್ ಸ್ಟೇಟ್ಗೆ. ಓಕೆ ಅಂದರೆ ನಿಮಗೆ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟ್ಗೆ, ಲಿಕ್ವಿಡ್ ಸ್ಟೇಟಿಂದ ಗ್ಯಾಸಿಯಸ್ ಸ್ಟೇಟ್ಗೆ ಈ ಸಬ್ಸ್ಟೆನ್ಸ್ ಅನ್ನೋದೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಆ್ಯಂಡ್ ಬಟ್ ಕೆಮಿಕಲಲ್ಲಿ ಓಕೆ ಫಿಸಿಕಲಿ ಚೇಂಜ್ ಆಗ್ತಾ ಇಲ್ವೋ ಅಂತ ನೋಡ್ಬೋದು ನಾವು, ಬಟ್ ಕೆಮಿಕಲಿ ನಾವು ನೋಡೋಕ್ಕಾಗಲ್ಲ. ಎರಡು ಕೆಮಿಕಲ್ಸ್ ಮಿಕ್ಸ್ ಆಗ್ತಿದೆ ಅಂದರೆ ಅವುಗಳ ಚೇಂಜಸ್ನ ನಾವು ನೋಡೋಕ್ಕಾಗುತ್ತಾ ಇಲ್ಲ, ರೈಟ್. ಫಿಸಿಕಲಿ ಆಗಿ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಒಂದು ಚೇಂಜ್ ಆಗ್ತಾ ಇದೆ ಇನ್ನೊಂದಕ್ಕೆ ಅಂತ. ಅದೇ ನಾವು ಕೆಮಿಕಲ್ ಚೇಂಜಸ್ ಅಂದರೆ ಇನ್ಸೈಡ್ ತಾನೇ ಆಗುತ್ತೆ, ಓಕೆ ಇನ್ಸೈಡ್ ಆಗುತ್ತೆ. ಸೊ ಇಲ್ಲಿ ಎಲ್ಲೆಲ್ಲಿ ಅಂದರೆ ವಾಟರು ಮತ್ತು ಕುಕ್ಕಿಂಗ್ ಆಯಿಲ್, ಓಕೆ ವಾಟರ್ ಎಕ್ಸಾಂಪಲ್ ವಾಟರ್ ಮತ್ತು ಕುಕ್ಕಿಂಗ್ ಆಯಿಲ್ ಇವೆರಡು ಲಿಕ್ವಿಡ್ಸ್ ಅಲ್ವಾ, ಬಟ್ ಇವುಗಳ ಕೆಮಿಕಲ್ ಪ್ರಾಪರ್ಟಿ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಇವೆರಡು ಲಿಕ್ವಿಡ್ಸ್ ನಮ್ಗೆ ನೋಡೋದಕ್ಕೋಸ್ಕರ ನೋಡಿದ್ರೆ ಎರಡು ಲಿಕ್ವಿಡ್ಸೇ, ಸೊ ಎರಡನ್ನೂ ಸೇಮೇ ಫಿಸಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ, ಬಟ್ ಕೆಮಿಕಲಿ ಇವೆರಡು ಸೇಮ್ ಅಂತ ಹೇಳಿದ್ರೆ ನೋ, ಓಕೆನಾ. ಯಾವ ರೀತಿ ಏನಕ್ಕೆ ಇದು ಸೇಮ್ ಅಲ್ಲ ವಾಟರ್ ಮತ್ತು ಕುಕ್ಕಿಂಗ್ ಆಯಿಲು ಯಾವ ರೀತಿ ಡಿಫ್ರೆಂಟ್ ಆಗುತ್ತೆ ಅಂದರೆ ದೇ ಡಿಫರ್ ಇನ್ ಓಡರಲ್ಲಿ ಇದು ಓಡರಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಇನ್ಫ್ಲೇಮಬಿಲಿಟಿಯಲ್ಲಿ ಡಿಫ್ರೆಂಟ್ ಆಗಿ ನಮಗೆ ಇರುತ್ತೆ. ಓಕೆ ಈ ಕೆಮಿಕಲಿ ನಮಗೆ ಓಡರಲ್ಲಿ ಚೇಂಜಸ್ ಬರುತ್ತೆ ಮತ್ತು ಇದರಲ್ಲಿ ಇನ್ಫ್ಲಮಬಿಲಿಟಿ ಈ ಇನ್ಫ್ಲಮಬಿಲಿಟಿಯಲ್ಲಿ ಮತ್ತೆ ಓಡರ್ಸ್ ಅಲ್ಲಿ ಚೇಂಜಸ್ ಬರುತ್ತೆ. ಓಕೆ ಆ ರೀತಿ ಇಲ್ಲಿ ಫಿಸಿಕಲ್ ಚೇಂಜ್ ಅನ್ನೋದು ಆಗ್ತಾ ಇದೆ ಅಂತ ನಾವು ಇದನ್ನ ನೋಡ್ಬೋದು, ಓಕೆನಾ. ಆಯಿಲು ಮತ್ತೆ ವಾಟರ್ ಎರಡು ಲಿಕ್ವಿಡ್ಸೇ, ಬಟ್ ನಮ್ ಫಿಸಿಕಲಿ ಸೇಮ್ ಅಂತ ಅನ್ಸುತ್ತೆ, ಬಟ್ ಕೆಮಿಕಲಿ ಇವೆರಡೂ ಡಿಫ್ರೆಂಟ್, ಓಕೆನಾ. ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಪ್ಯೂರ್ ಸಬ್ಸ್ಟೆನ್ಸಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಓಕೆ ನೆಕ್ಸ್ಟ್ ಟೈಪ್ಸ್ ಆಫ್ ಪ್ಯೂರ್ substance. ಓಕೆ ಸೊ ಬೇಸ್ಡ್ ಆನ್ ಅವುಗಳ ಓಕೆ ಒಂದು ಸಬ್ಸ್ಟೆನ್ಸ್ ಅನ್ನೋದು ಓಕೆ ಅವುಗಳ ಕೆಮಿಕಲ್ ಪ್ರಾಪರ್ಟೀಸ್ ಇಂದ ಬೇಸ್ಡ್ ಆನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಇಂದ ಅವುಗಳನ್ನ ಎಲಿಮೆಂಟ್ಸ್ ಆರ್ ಕಾಂಪೋನೆಂಟ್ಸ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಓಕೆ ಎಲಿಮೆಂಟ್ಸ್ ಆರ್ ಐದರ್ ಎಲಿಮೆಂಟ್ಸ್ ಆಗಿ ಆರ್ ಕಾಂಪೌಂಡ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ, ಓಕೆನಾ. ಫಸ್ಟ್ ನಾವು ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ ವಾಟ್ ಆರ್ ದಿಸ್ ಎಲಿಮೆಂಟ್ಸ್ ಅಂತ, ಓಕೆನಾ. ಫಸ್ಟ್ ರಾಬರ್ಟ್ ಬಾಯ್ಲೆ, ಓಕೆ ರಾಬರ್ಟ್ ಬಾಯ್ಲೆ ಅಂತ ಇವರೇ ಫಸ್ಟ್ ಸೈಂಟಿಸ್ಟ್ ಟು ಯೂಸ್ ದ ಟರ್ಮ್ ಎಲಿಮೆಂಟ್ ಅಂತ ಹೇಳಿದ್ದು ವರ್ಡ್ನ ಇವರೇ ಫಸ್ಟ್ ರಾಬರ್ಟ್ ಬೈಲೆ, ಓಕೆ ಬಾಯ್ಲೆ ಅನ್ನೋರೆ ಫಸ್ಟ್ ಈ ವರ್ಡ್ ಅನ್ನೋದು ಎಲಿಮೆಂಟ್ ಅನ್ನೋ ವರ್ಡ್ನ ಅವರೇ ಫಸ್ಟ್ ಟರ್ಮ್ ಅಂದರೆ ಅವರೇ ಫಸ್ಟ್ ಹೇಳಿದ್ದು, ಓಕೆನಾ. ಈ ಟರ್ಮ್ನ ಯಾವ ಇಸ್ವಿಯಲ್ಲಿ ಅಂದರೆ 1661 ಸಾರಿ 90s ಅಲ್ಲ 1661 ಅಲ್ಲಿ ಅವರೇ ಈ ರಾಬರ್ಟ್ ಬಾಯ್ಲೆ ಅನ್ನೋರೇ ಈ ಟರ್ಮ್ ಅನ್ನೋದನ್ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು, ಓಕೆನಾ. ಅಂಡ್ ನೆಕ್ಸ್ಟ್ ಆಂಟೋನಿ ಲೌರೆಂಟ್ ಲಾವಿಸೈಸರ್, ಓಕೆ ಲಾವಿಸೈಸರ್ ಆಂಟೋನಿ ಲೌರೆಂಟ್ ಲಾವಿಸೈಸರ್ okay Lavoisier this Anthony Lavoisier ಅನ್ನೋರೆ, ಓಕೆ. ನೆಕ್ಸ್ಟ್ ಇವರು 1743 ಇಂದ 1904 ವರೆಗೂ, ಓಕೆ ಇವರೇ ಅಂದ್ರೆ 1743 ಅಲ್ಲಿ ಇವರು ಹುಟ್ಟಿದ್ದು, 94 ಅಲ್ಲಿ ಇವರು ಡೆತ್ ಆಗಿದ್ದು. ಸೊ ಇವರು
ಫ್ರೆಂಚ್ನ ಕೆಮಿಸ್ಟ್, ಓಕೆನಾ, ಫ್ರೆಂಚ್ ಕೆಮಿಸ್ಟ್ ಇವರೇ ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು, ಓಕೆನಾ, ಇವರೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಯೂಸ್ಫುಲ್, ಓಕೆ, ಇನ್ ಡೆಫಿನೇಷನ್ ಆಫ್ ಈ ಎಲಿಮೆಂಟ್ಸ್ ಅನ್ನೋ ಡೆಫಿನೇಷನ್ ನ ಫಸ್ಟ್ ಎಸ್ಟಾಬ್ಲಿಷ್ ಮಾಡಿದ್ರು. ಡೆಫಿನೇಷನ್, ಓಕೆ, ಟರ್ಮ್ ನ ಕಂಡಿಡಿದವರು ರಾಬರ್ಟ್ ಬಾಯ್ಲೆ ಅಂತ ಫಸ್ಟ್, ಓಕೆನಾ. ಮತ್ತೆ ಈ ಫ್ರೆಂಚ್ ಕೆಮಿಸ್ಟ್ ಇದಾರೆ ಅಲ್ವಾ, ಆಂಟೋನಿ ಲಾರೆಂಟ್ ಲವೋಯ್ಸರ್ ಅಂತ. ಸೊ ಇವರು ಈ ಎಕ್ಸ್ಪ್ಲನೇಷನ್ ಅನ್ನೋದು ಡೆಫಿನೇಷನ್ ಆಫ್ ದ ಎಲಿಮೆಂಟ್ಸ್ ನ ಇವರು ಹೇಳ್ತಾರೆ, ಓಕೆನಾ. ಅಂಡ್ ಪ್ರಕಾರ, ಓಕೆ, ಯಾವ ರೀತಿ ಇವರು ಹೇಳ್ತಾರೆ, ವಾಟ್ ಈಸ್ ದಿಸ್ ಎಲಿಮೆಂಟ್, ಎಲಿಮೆಂಟ್ ಅಂದ್ರೆ ಏನು, ಇವ್ರ ಪ್ರಕಾರ ಎಲಿಮೆಂಟ್ ಅಂದ್ರೆ ಏನು ಅಂತ ಇವರು ಹೇಳ್ತಾರೆ, ಓಕೆ.